ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೀನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಪ್ರಲಾಪಗಳು 3ನೇ ಅಧ್ಯಾಯ 27ನೇ ವಾಕ್ಯ. ತನ್ನ ಯೌವನದಲ್ಲಿ ನೊಗವನ್ನು ಹೊರುವುದು ಮಾನವನಿಗೆ ಒಳ್ಳೆಯದು. ದೇವರಿಗೆ ಸ್ತೋತ್ರ. Lamentations chapter 3 verse 27, and it is best in learn in this patience in your youth. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗ ತನ್ನನ್ನು ಯೌವನದಲ್ಲಿ ನೊಗವನ್ನು ಹೊರುವುದು ಮಾನವನಿಗೆ ಒಳ್ಳೆಯದು. ದೇವರಿಗೆ ಸ್ತೋತ್ರ. ಆದರೆ ಅವರೇ ಹೇಳ್ತಾ ಇದ್ದಾರೆ ಕೀರ್ತನೆ 68ರಲ್ಲಿ, ಅನುದಿನವೂ ನಿಮ್ಮ ಭಾರವನ್ನು ಹೊರತಕ್ಕಂಥ ದೇವರು ನಾನೇ ಆಗಿದ್ದೇನೆ. ಅನುದಿನವೂ ನಿಮ್ಮ ಭಾರವನ್ನು ಹೊರುವಂತಹ ದೇವರಾದ ಯೆಹೋವನು ನಾನೇ ಆಗಿದ್ದೇನೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಯೆಶಾಯ ಪ್ರವಾದಿ 46 ಹೇಳ್ತಾ ಇದ್ದಾರೆ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನರೆ ಬಂದಾಗಲೂ ಸಹ ನಾನು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸ್ತೇನೆ. ನಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುತ್ತೇನೆ. ಹೌದು, ನಾನು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ದೇವರು ಸೋಮಾರಿನ ಆಶೀರ್ವದಿಸ್ತಾರಂದರೆ ಖಂಡಿತವಾಗಲೂ ಸೋಮಾರಿನ ಆಶೀರ್ವದಿಸಲ್ಲ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಹೋಗಿ ಇರುವೆ ಹತ್ತಿರ ಬುದ್ಧಿ ಕಲಿ. ಏಕೆಂದರೆ ಅದಕ್ಕೆ ಅದು ಬೇಸಿಗೆ ಕಾಲದಲ್ಲಿ ತನ್ನ ಆಹಾರವನ್ನು ಕೂಡಿಸಿರುತ್ತೆ. ಅದಕ್ಕೆ ಯಾವುದೇ ನಾಯಕನಾಗಲಿ ಯಜಮಾನನಾಗಲಿ ಅದಕ್ಕಿಲ್ಲ. ಆದರೂ ಸಹ ಅದೇನು ಮಾಡುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ತನ್ನ ಆಹಾರವನ್ನು ಕೂಡಿಡಿಸುತ್ತೆ. ದೇವರಿಗೆ ಸ್ತೋತ್ರ. ಮಳೆಗಾಲ ಬಂದಾಗ ಅದು ತನ್ನನ್ನು ತಾನು ಸೇಫ್ ಮಾಡ್ಕೊಳುತ್ತೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೋಮಾರಿಯನ್ನು ದೇವರು ಯಾವತ್ತೂ ಆಶೀರ್ವದಿಸಲ್ಲ. ಪ್ರತಿಯೊಬ್ಬರು ಸಹ ತಮ್ಮ ಭಾರವನ್ನು ತಾವು ಹೊರಲೇಬೇಕು. ಅದರಲ್ಲೂ ಯೌವನ ಕಾಲದ ಮಾತ್ರ ಯೌವನಸ್ಥರು ನಿಶ್ಚಯವಾಗಿ ತಮ್ಮ ಭಾರವನ್ನು ಹೊರಲೇಬೇಕು. ದೇವರಿಗೆ ಸ್ತೋತ್ರ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಮೌನವಾಗಿದ್ದು ಮನುಷ್ಯನು ತನ್ನ ಭಾರವನ್ನು ಹೊರತಕ್ಕಂಥದ್ದು ಒಳ್ಳೆಯದು. ಯೌವನ ಕಾಲದಲ್ಲಿ ಏನೂ ಹದಿದವರೊಬ್ಬರು ತಾನು ಏನೋ ಆಗಿದ್ದೇನೆ ಅಂತ ಕೊಚ್ಕೊಳ್ಳೋದಲ್ಲ, ತನ್ನನ್ನೇ ತಾನು ಪರೀಕ್ಷೆ ಮಾಡಿಕೊಳ್ಳಿ. ಇನ್ನೊಬ್ಬರ ವಿಷಯದಲ್ಲಿ ಹೆಮ್ಮೆ ಪಡೋದು ಬಿಡ್ರಿ. ನೀವೇನಾಗಿದ್ದೀರಾ ಅದರಲ್ಲೂ ಪರೀಕ್ಷೆ ಮಾಡಿಕೊಡ್ರಿ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಆ ಸ್ಥಿತಿಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಬಹಳ ಪ್ರಮುಖವಾಗಿ ನಮ್ಮನ್ನು ಯಾವ ಹಂತದಲ್ಲಿ ಇಟ್ಟಿದ್ದಾರೆ, ಯಾವ ಒಂದು ಕಾರ್ಯದಲ್ಲಿ ಇಟ್ಟಿದ್ದಾರೆ, ಯಾವ ಜವಾಬ್ದಾರಿನ ಇಟ್ಟಿದ್ದಾರೆ, ನಮ್ಮ ಸ್ಥಾನ ಏನು, ನಮ್ಮ ಎಜುಕೇಷನ್ ಏನು, ನಮ್ಮ ಲೆವೆಲ್ ಏನು ಪಕ್ಕಕ್ಕಿಟ್ರಿ. ಪಕ್ಕಕ್ಕಿಟ್ಟು ದೇವರು ನಮ್ಮನ್ನು ಯಾವ ಹಂತದಿಂದ ಮೇಲೆ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನು ಪರೀಕ್ಷೆ ಮಾಡಿಕೊಳ್ರಿ. ಅದನ್ನು ಪರೀಕ್ಷೆ ಮಾಡಿಕೊಂಡು ಅವ್ರು ಯಾವುದೇ ಒಂದು ಸಣ್ಣ ಕಾರ್ಯದಲ್ಲಿ ನಮ್ಮನ್ನು ಇಟ್ಟಿರ್ಬೋದು, ಯಾವುದೋ ಒಂದು ಸಣ್ಣ ಜವಾಬ್ದಾರಿಗಳು ನಮಗೆ ಕೊಟ್ಟಿರ್ಬೋದು. ದೇವರಿಗೆ ಸ್ತೋತ್ರ. ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ, ಮೌನವಾಗಿದ್ದು ಮನುಷ್ಯನು ಯೌವನ ಕಾಲದಲ್ಲಿ ತನ್ನ ನೊಗವನ್ನು ಹೊರತಕ್ಕಂಥದ್ದು ಒಳ್ಳೆಯದು. ದೇವರಿಗೆ ಸ್ತೋತ್ರ. ನಾವು ನಮ್ಮ ಸ್ಥಿತಿಗಳನ್ನ ಪರೀಕ್ಷೆ ಮಾಡ್ಕೋಬೇಕು ಅಂತ ವಾಕ್ಯ ಹೇಳುತ್ತೆ. ದೇವರು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ, ನಾವು ಏನು ಮಾಡ್ತಿದ್ವಿ, ಹೇಗಿದ್ದೀವಿ ಅದನ್ನು ನಾವು ಪರೀಕ್ಷೆ ಮಾಡಿಕೊಂಡು ಅಲ್ಲಿ ನಮ್ಮ ಯೋಗ್ಯತೆ ನಾವು ಪ್ರಕಟಪಡಿಸ್ಕೋಬೇಕು. ಏನೋ ಹಲ್ದಿದವರೊಬ್ಬರು ನಾವು ಏನೋ ಆಗಿದ್ದೀವಿ ಅಂತ ನಾವು ಕೊಚ್ಕೋಬಾರ್ದು. ದೇವರಿಗೆ ಸ್ತೋತ್ರ. ನಮ್ಮನ್ನು ದೇವರು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಆ ಸ್ಥಾನದಲ್ಲೇ ಮುಂದಕ್ಕೆ ಹೋಗ್ಬೇಕು ಹೊರತು ನಮ್ಮಷ್ಟಕ್ಕೆ ನಾವು ಏನನ್ನು ಸಹ ಹೆಚ್ಚಿಸ್ಕೊಳ್ಳೋದು ಬೇಡ. ಅಷ್ಟು ಮಾತ್ರ ಅಲ್ಲ, ಸೋಮಾರಿನ ದೇವರು ಎಂದಿಗೂ ಸಹ ಆಶೀರ್ವದಿಸಲ್ಲ. ಇರುವೆ ಬಹಳ ಸಣ್ಣ ಪ್ರಾಣಿ, ಬೇಸಿಗೆ ಕಾಲದಲ್ಲಿ ತನ್ನ ಆಹಾರವನ್ನು ಕೂಡಿಸಿಕೊಳ್ಳುತ್ತೆ. ಅದೇ ಮಳೆಗಾಲದ ಬಂದಾಗ ತನ್ನನ್ನು ತಾನೇ ಸೇಫ್ ಮಾಡ್ಕೊಳ್ಳುತ್ತೆ. ದೇವರಿಗೆ ಸ್ತೋತ್ರ. ಅದಕ್ಕೆ ಯಾವುದೇ ನಾಯಕರಿರಲ್ಲ, ಯಜಮಾನರಿರಲ್ಲ, ಬಟ್ ಅದು ಮಾತ್ರ ಅದರ ಜೀವನ ಶೈಲಿಯನ್ನು ತನ್ನನ್ನು ತಾನೇ ರೂಪಿಸ್ಕೊಂಡು ಅದನ್ನು ನಡೆಸುತ್ತೆ. ದೇವರಿಗೆ ಸ್ತೋತ್ರ. ಯಾಕಂದರೆ ಅದು ದೇವರು ಕೊಟ್ಟಿರ್ತಕ್ಕಂಥ ಆಜ್ಞೆ. ಸೊ ಹಾಗಾಗಿ ಮನುಷ್ಯನು ಜವಾಬ್ದಾರಿಯಿಂದ, ದೀನತೆಯಿಂದ, ವಿಧೇಯತ್ವದಿಂದ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಂಡು ತನ್ನ ಸ್ಥಾನದಲ್ಲೇ ಮುಂದಕ್ಕೆ ಹೋಗಲಿ, ತನ್ನ ಸ್ಥಾನದಲ್ಲಿ ತಾನು ಅಭಿವೃದ್ಧಿನ ಹೊಂದಲಿ. ದೇವರಿಗೆ ಸ್ತೋತ್ರ. ಇದು ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಹೌದು, ನಮ್ಮ ಭಾರವನ್ನು ಹೊರತಕ್ಕಂಥವ್ರು ಅವರೇ ಆಗಿದ್ದಾರೆ. ನಮಗೆ ಮುಪ್ಪಿರೋ ತನಕ ಅವರೇ ಆಧಾರ ಆಗಿದ್ದಾರೆ. ಆದರೆ ಕಷ್ಟಾರ್ಜಿತಗಳನ್ನ ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ.
ಸೋಮವಾರನ ಆಶೀರ್ವದಿಸ್ತೀನಿ ಅಂತ ಹೇಳಿಲ್ಲ. ನಿಮ್ಮ ಕೈ ಪ್ರಯಾಸಗಳನ್ನ ನೀವು ಉಣ್ಣುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಕಷ್ಟದ ಫಲಗಳನ್ನ ನೀವು ಅನುಭವಿಸ್ಬೇಕಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಿಮಗೆ ಮಾತ್ರ ಅಲ್ಲ, ನಿಮ್ಮ ಸಂತತಿಗೆ ನಾನು ಆಶೀರ್ವದಿಸ್ತೀನಿ, ಅವರು ಸಹ ಅದನ್ನು ಅನುಭವಿಸುವಂತೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಯಾವಾಗ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ. ಆಮೇನ್. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪ್ರತಿಯೊಬ್ಬರು ಸಹ ಯೌವನ ಕಾಲದಲ್ಲಿ ಮನುಷ್ಯರು ತನ್ನ ಭಾರವನ್ನು ಹೊರ್ತಕ್ಕಂಥದ್ದು ಜವಾಬ್ದಾರಿಯಾಗಿದೆ. ಅಷ್ಟು ಮಾತ್ರ ದೇವರ ಆಜ್ಞೆಯಾಗಿದೆ. ಈ ಆಜ್ಞೆಯನ್ನು ನಾವು ಅನುಸರಿಸಿ ನಡೆಯೋದಾದರೆ ದೇವರು ನಮ್ಮನ್ನು ಇರೋ ಸ್ಥಿತಿಯಲ್ಲೇ ಮೇಲೆ ತಗೊಂಡೋಗ್ತಾರೆ. ಇಟ್ಟಿರ್ತಕ್ಕಂಥ ಕಾರ್ಯಗಳನ್ನು ನಮ್ಮನ್ನು ಅವರು ಅಭಿವೃದ್ಧಿಪಡಿಸ್ತಾರೆ, ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಸಂತತಿಯಾಗಿ ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಆಮೇನ್. ಎಲ್ಲರಿಗೂ ಅಷ್ಟೇ, ಮಕ್ಕಳಿಗಾದರೂ ಅಷ್ಟೇ, ಯೌವನಸ್ಥರಿಗಾದರೂ ಅಷ್ಟೇ, ಸಂಸಾರಸ್ಥರಿಗಾದರೂ ಅಷ್ಟೇ, ವಯಸ್ಕರು ಆದರೂ ಅಷ್ಟೇ, ಕೆಲವು ಆಜ್ಞೆಗಳನ್ನ ದೇವರು ಕೊಟ್ಟಿದ್ದಾರೆ. ಆ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೀಲೇಬೇಕು. ಆಜ್ಞೆಗಳನ್ನ ಅನುಸರಿಸಿ ನಡೆಯುವಾಗಲೂ ನಮಗೆ ಆಶೀರ್ವಾದ, ಅಭಿವೃದ್ಧಿ. ಆಮೇನ್. ನಂಬಿಕಸ್ಥರ ವಿಧೇಯರಾಗ್ರಿ, ಆ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ತನ್ನನ್ನು ಯೌವನದಲ್ಲಿ ನಗುವನ್ನು ಹೊರತಕ್ಕಂಥದ್ದು ಮನುಷ್ಯನಿಗೆ ಒಳ್ಳೆಯದು ಅಂತ ನೀವು ಹೇಳಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನೀವೇ ನಂಬಿಗಸ್ತರಾಗಿ ನಮ್ಮ ಭಾರವನ್ನು ಹೊರ್ತಿದ್ದೀರಾ. ನೀವೇ ನಮಗೆ ಮುಪ್ಪಿನ ತನಕ ಆಧಾರವಾಗಿದ್ದೀರಾ. ನೀವೇ ಉಂಟು ಮಾಡಿದ್ದೀರಾ, ನೀವೇ ಹೊರ್ತೀರಾ. ಮುಪ್ಪಿನ ತನಕ ನೀವೇ ನಮಗೆ ಆಧಾರವಾಗಿದ್ದೀರಾ. ಆದರೆ ಸೋಮಾರಿಗಳನ್ನ ನೀವು ಆಶೀರ್ವದಿಸಲ್ಲ. ನಮ್ಮ ಕಷ್ಟಾಚಿತಗಳನ್ನ, ನಮ್ಮ ಕೈ ಪ್ರಯಾಸಗಳನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀರಾ. ನಂಬಿಗಸ್ತರಾಗಿ ನಮ್ಮ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ಆಮೇನ್. ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೋತೀವಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.